ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ವೀರ್ ಪ್ರಸಾದ್. ಸೊ ಇವತ್ತು ನಾವು ರಿವರ್ಸ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಏನಕ್ಕಪ್ಪ ಬಂದಿದ್ದೀವಿ ಅಂತಂದರೆ ಇಲ್ಲಿ ಇವತ್ತು 5 ಹೊಸ ಮಾಡಲ್ಸು ರೆಡಿಯಾಗಿದೆ. ಆ್ಯಂಡ್ ಕೆಲವೊಂದು ಮಾಡಲ್ಸ್ ಅಂತೂ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಮಾಡಲ್ಸ್ ಕೂಡ ಇದೆ. ಸೊ ಕಂಪ್ಲೀಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಆ್ಯಂಡ್ ಜೊತೆಯಲ್ಲಿ ಯಾವ ರೀತಿ ಕೇಜಸ್ ಇದೆ ಪ್ರತಿಯೊಂದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಸೊ ವೀಡಿಯೋನ ಎಂಡ್ವರೆಗೂ ನೋಡಿ, ಓಕೆನಾ. ಸೊ ಮೊದಲನೇ ಮಾಡಲು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಮಾಡಲಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಇದು ಬಂಕರ್ ಕೇಜ್ ಅಂತ ಕರಿತೀವಿ. ಸೊ ಒಂದ್ರ ಮೇಲೆ ಒಂದು ಕೇಜ್ ಬಂದು ನಮಗೆ ಪ್ಲೇಸ್ ಆಗಿದೆ ಇಲ್ಲಿ. ಇದು ಕಂಪ್ಲೀಟ್ ಕಸ್ಟಮೈಸ್ ಮಾಡೆಲ್ ಇದು. ಸೊ 3x2x2 ಇದು ಸೈಜ್ ಇದ್ರದ್ದು ನೋಡ್ತಾ ಇರ್ಬೋದು. ಅವ್ರಿಗೆ ಓಪನಿಂಗ್ ಯಾವ ಥರ ಬೇಕು ಅಂದರೆ ಆ ಥರ ಓಪನಿಂಗ್ ಇದೆ. ಸೊ ಪ್ರತಿಯೊಂದು ಕೇಜಲ್ಲೂ ಅಷ್ಟೇನೆ ಯುನಿಕ್ನೆಸ್ ಕಾಣಿಸುತ್ತೆ ನಿಮಗೆ. ಏನಕ್ಕೆ ಅಂತಂದರೆ ನೋಡಿ, ಇಲ್ಲಿ ನಾವು ಈ ಥರ ಒಂದು ಡೋರ್ ಮಾಡಿದ್ದೀವಿ, ಇನ್ನೊಂದು ಕೇಜಲ್ಲಿ ಬೇರೆ ಥರ ಒಂದು ಡೋರ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ಕಸ್ಟಮೈಸ್ ಕೇಜ್ ಅನ್ನೋದಕ್ಕೆ ಇದೇ ಮೇನ್ ಇರೋದು ರೀಸನ್ಸು. ಸೊ ನೋಡ್ತಾ ಇರ್ಬೋದು. ಸೊ ಫುಡ್ಡು ವಿತೌಟ್ ಡಿಸ್ಟರ್ಬಿಂಗ್ ದ ಬರ್ಡ್ಸ್, ಒಳಗಡೆ ಇರೋ ಪಕ್ಷಿಗಳಿಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗದೇ ಇರೋ ಥರ ನಾವು ಇದನ್ನು ಓಪನ್ ಮಾಡ್ಬೋದು. ಫುಡ್ಡನ್ನು ಇಡ್ಬೋದು, ವಾಟ್ರಿಗೆ ಓಪನ್ ಮಾಡ್ಬೋದು, ವಾಟ್ರನ್ನ ಇಡ್ಬೋದು. ಇನ್ನೂ ಒಂದೆರಡು ಬೌಲ್ ಬೇಕಾದರೂ ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಆ ರೀತಿಯಾದ ಒಂದು ಸ್ಪೇಸ್ ಕೊಟ್ಟಿದ್ದೀವಿ ನಾವು ಇಲ್ಲಿ ನೋಡೋದಾದರೆ ಇದೊಂದು ಅಟ್ಯಾಚ್ಮೆಂಟ್ ಬರುತ್ತೆ ನಿಮ್ಗೆ ಇಲ್ಲಿ. ಜೊತೆಯಲ್ಲಿ ಇದ್ರ ಕೆಳಗಡೆ ಇನ್ನೊಂದು ಬರುತ್ತೆ. ಸೊ ಯೂಶ್ವಲಾಗಿ ಇದನ್ನು ಬೇಕು ಅಂದಾಗ ನಾವು ರಿಮೂವ್ ಮಾಡ್ಕೋಬೋದು, ಬೇಡ ಅಂದಾಗ ಹಾಗೇನೂ ಇಟ್ಕೋಬೋದು. ಈ ಕೇಜಸ್ ಎಲ್ಲನೂ ಕಂಪ್ಲೀಟಾಗಿ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಕಂಪ್ಲೀಟ್ ಡಿಸ್ಪ್ಯಾಂಟಬಲ್ ಆಗುತ್ತೆ ಕೇಜಸ್. ಇದು ಕಂಪ್ಲೀಟ್ ಡಿಸ್ಪ್ಯಾಂಟಬಲ್ ಆಗುತ್ತೆ. ಎಲ್ಲಿಗೆ ಬೇಕಾದ್ರೆ ಅದನ್ನು ನಾವು ಬಾಕ್ಸ್ ಪ್ಯಾಕಿಂಗ್ ಥರ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ. ಸೊ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ನಾವು ಕಳಿಸ್ತೀವಿ, ಸರಿನಾ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ನಾವು ಒಬ್ಬರೇನೇ ಈ ರೀತಿ ಕ್ವಾಲಿಟಿ ಆದ ಕೇಜಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ಸೊ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ, ಸರಿನಾ. ಸೊ ಒಂದೊಂದು ಮಾಡೆಲ್ ಕೂಡ ನೋಡ್ಬೋದು. ನಿಮಗೆ ಇದೇ ಮಾಡೆಲ್ ಬೇಡವಾ, ಬೇರೆ ಮಾಡೆಲ್ ಬೇಕಾ, ಜಸ್ಟ್ ಒಂದು ಡ್ರಾ ಮಾಡಿಬಿಟ್ಟು ನೀಟಾಗಿ ಕಳಿಸಿದ್ರೆ ಸಾಕು ನಮಗೆ. ಅದೇ ರೀತಿಯೇ ಮಾಡಲ್ಸ್ ನಾವು ಮಾಡಿಕೊಡ್ತೀವಿ. ಓಕೆ, ಸೊ ನೆಕ್ಸ್ಟು ಇನ್ನೂ ಬೇರೆ ಮಾಡಲ್ಸ್ ಇದೆ, ಬನ್ನಿ ಎಲ್ಲರೂ ತೋರಿಸ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಮಾಡಲ್ ನೀವು ನೋಡ್ತಾ ಇರ್ಬೋದು. ಇದು ಆ ಥರನೇ ಕಂಪ್ಲೀಟ್ ಕಸ್ಟಮೈಸ್ ಕೇಜ್ ಇದು. ಸೊ 4x2x2 ಇದೆ ಇದು. ನಾವು ಒಂದಡಿ ಜಾಸ್ತಿ ಇದು. ಸೊ ಹೇಗೆ ಅಂತಂದರೆ ಲೆಕ್ಕಾಚಾರ ಇದು, ಮಧ್ಯದಲ್ಲಿ ನಾವು ಇಲ್ಲಿ ಒಂದು ಪಾರ್ಟಿಷನ್ ಮಾಡಿದ್ದೀವಿ. ಈ ಕೇಜ್ನ ಸ್ಪೆಷಾಲಿಟಿ ಬಂದು ಅದು. ಸೊ ಮೇಯ್ನಾಗಿ ಮಧ್ಯದಲ್ಲಿ ಪಾರ್ಟಿಷನ್ ಮಾಡಿದ್ದೀವಿ. ಈ ಪಾರ್ಟಿಷನ್ನ ರಿಮೂವ್ ಮಾಡಿಬಿಟ್ರೆ ನಿಮಗೆ ಕಂಪ್ಲೀಟ್ ಸಿಂಗಲ್ ಫುಲ್ ಬಂದು ನಿಮಗೆ ಒಂದೇ ಕೇಜ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಇಲ್ಲ ನಿಮ್ಮಲ್ಲಿ ಬೇರೆ 4 ಸ್ಪೀಷೀಸ್ ಇತ್ತು ಅಂತ ಹೇಳಿದ್ರೆ 4ಕ್ಕೆ ನೀವು ಈ ಥರ ಕ್ಲೋಸ್ ಮಾಡಿಕೊಂಡ್ರೆ 4 ಸ್ಪೀಷೀಸ್ ಇಟ್ಕೋಬೋದು ಇದರಲ್ಲಿ. ಅದೇ ರೀತಿಯೇ ಬೇರೆ ಮಾಡೆಲ್ಸ್ ಮಾಡಿದ್ದೀವಿ. ಅಲ್ಲಿ ನೀವು ನೋಡ್ಬೋದು ವರ್ಟಿಕಲ್ ಇತ್ತು, ಇಲ್ಲಿ ನೋಡ್ಬೋದು ಹಾರಿಜಾಂಟಲ್ ಇದೆ. ಸೊ ಡಿಪೆಂಡ್ಸ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್, ಯಾವ ರೀತಿ ಅವ್ರು ಕೇಳ್ತಾರೋ ಆ ರೀತಿಯೇ ನಾವು ಮಾಡಿಕೊಡ್ತೀವಿ. ಸೊ ಪ್ರತಿಯೊಂದು ಅಷ್ಟೇನೆ. ಆ್ಯಂಡ್ ಕ್ವಾಲಿಟಿ ಆಗಿರುವಂಥ ಐಟಮ್ಸ್ನ ನಾವು ಹಾಕೋದು. ಸೊ ಹಾಗಾಗಿ ಬೆಲೆ ಅಂತ ಬಂದಾಗ 100% ದಿ ಬೆಸ್ಟ್ ಆಗಿರುತ್ತೆ. ಕ್ವಾಲಿಟಿ ಅಂತ ಬಂದಾಗ ದಿ ಬೆಸ್ಟ್ ಆಗಿರುತ್ತೆ. ಸೊ ನೀವು ಏನು ಕೊಡ್ತಿದ್ದೀರ ದುಡ್ಡಿಗೆ ಅದಕ್ಕಿಂತನೂ ಇನ್ನೂ ಒಂದು 3 ಜಾಸ್ತಿ ಕ್ವಾಲಿಟಿ ನಾವು ಕೊಡ್ತೀವಿ ಅಂತ ಹೇಳ್ಬೋದು. ಸೊ ಎಲ್ಲನೂ ಅಷ್ಟೇನೆ ನೋಡ್ತಾ ಇರ್ಬೋದು. ಪ್ರತಿಯೊಂದೂ ನೀಟಾಗಿ ಆರಾಮಾಗಿ ಓಪನ್ ಮಾಡಿಕೊಂಡು ಎಲ್ಲೂ ನಿಮಗೆ ಕನ್ಫ್ಯೂಷನ್ ಆಗಿರ್ಬೋದು, ಇಲ್ಲ ಅದು ಓಪನ್ ಮಾಡಿದಾಗ ಅಲ್ಟಚ್ ಆಗುತ್ತೆ, ಇದು ಓಪನ್ ಇಲ್ಟಚ್ ಆಗುತ್ತೆ, ಆ ಥರ ಏನೂ ಇಲ್ಲ. ಸೊ ನೋಡ್ತಾ ಇರ್ಬೋದು, ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ಇಲ್ಲೂ ಒಂದು ಟ್ರೇ ಬರುತ್ತೆ ನಿಮಗೆ, ಆರಾಮಾಗಿ ಪೇಪರ್ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಸೊ ಕೆಲವೊಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಸೈಜಸಲ್ಲಿ ಏನಾಗುತ್ತೆ, ನಾವು ಪ್ಲಾಸ್ಟಿಕ್ ಟ್ರೇಸ್ ಯೂಸ್ ಮಾಡ್ತೀವಿ. ಕೆಲವೊಂದು ಯುನಿಕ್ ಸೈಜಸಲ್ಲಿ ಏನಾಗುತ್ತೆ, ನಾವೇನೇ ಟ್ರೇನೂ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಸರಿನಾ. ಸೊ ಆ ರೀತಿಯಾದ ಕ್ವಾಲಿಟಿನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ಮಾಡೆಲ್ಲು ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ ಆ್ಯಕ್ಚುಲಿ. ಸೊ 4 ಬರ್ಡ್ ಇಟ್ಕೋಬೋದು, ಇಲ್ಲ 2 ಬರ್ಡ್ ಇಟ್ಕೋಬೋದು. ಹೆಂಗೆ ಬೇಕಾದ್ರೂ ಅದನ್ನು ನೀವೇ ಕಸ್ಟಮೈಸ್ ಮಾಡ್ಕೋಬೋದು. ಆ್ಯಂಡ್ ಅಗೇನ್ ಇದು ಡಿಸ್ಪೆಂಟಬಲ್ ಆಗಿರುತ್ತೆ, ಎಲ್ಲಿಗೆ ಬೇಕಾದ್ರೂ ನೀವು ಅದನ್ನು ಕ್ಯಾರಿ ಮಾಡ್ಬೋದು. ಓಕೆ, ಸೊ ಈ ಮಾಡೆಲ್ ನೋಡ್ಬೋದು. ಇದರಲ್ಲಂತೂ ಕೆಲವೊಂದು ಸ್ಪೆಷಾಲಿಟೀಸ್ ಇದೆ. ಸೊ ಇದು 3 ಡೆಕ್ಕರ್ ಅಂತ ಕರಿತೀವಿ, ಅದು ಡಬಲ್ ಡೆಕ್ಕರ್ ಆಯಿತು, ಇದು 3 ಡೆಕ್ಕರ್ ಅಂತ ಕರಿತೀವಿ. ಇದರಲ್ಲಿ ಮೇಯ್ನ್ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಫಸ್ಟ್ ಅದನ್ನೇ ತೋರಿಸ್ಬಿಡ್ತೀನಿ. ಸೊ ಇಲ್ಲೇನಿದೆ, ಇದನ್ನು ಓಪನ್ ಮಾಡಿಕೊಂಡ್ರೆ ನಾವು ಇಲ್ಲಿ ಒಳಗಡೆ ಒಂದು ಟ್ರೇ ಬರುತ್ತೆ. ಈ ಟ್ರೇನ ತೆಗೆದುಬಿಟ್ರೆ ನಮಗೆ ಇಲ್ಲಿ ಟಾಪ್ ಬರುತ್ತೆ. ಆ ಟಾಪ್ನ ನೀವು ರಿಮೂವ್ ಮಾಡ್ಕೊಂಬಿಟ್ಟು ಇದನ್ನು ನಾವು ಆಟೋಮೆಟಿಕ್ಕಾಗಿ ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ರೆ ನಿಮಗೆ ಕಂಪ್ಲೀಟು 3 ಸೇರಿಕೊಂಡು ಸಿಂಗಲ್ ಕೇಜ್ ಆಗಿಬಿಡುತ್ತೆ. ಅಂದರೆ ಒಂದೇ ದೊಡ್ಡ ಬರ್ಡ್ ಏನಾದರೂ ಇದ್ದರೆ ನೀವು ಒಂದೇ ಸರಿ ಇಟ್ಕೊಬಿಡ್ಬೋದು. ಸೊ ನಾವೊಂದು ಲೆಕ್ಕಾಚಾರದಲ್ಲಿ ಕಸ್ಟಮೈಸ್ ಮಾಡ್ತೀವಿ. ಆ್ಯಂಡ್ ಅಗೇನ್ ನೀವು ಕೂಡ ನಿಮಗೆ ಬೇಕಾಗಿರೋ ಲೆವೆಲಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು. ಆ ರೀತಿಯಾದ ಒಂದು ಕ್ವಾಲಿಟಿ ಇದು ನೋಡ್ತಾ ಇರ್ಬೋದು. ಸೊ ಆ್ಯಂಡ್ ಇಲ್ಲೂ ಅಷ್ಟೇನೆ ಪ್ರತಿಯೊಂದಕ್ಕೂ ಬೇರೆ ರೀತಿಯಾದ ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಸೊ ಈ ಕಪ್ಪು ಬೇಡ ಅಂತಾರೆ, ನೀವೇ ಬೇಕಾದರೆ ಬೇರೆ ಕಪ್ಪು ಕಸ್ಟಮೈಸ್ ಮಾಡ್ಕೋಬೋದು. ಸೊ ಹೆಂಗೆ ಬೇಕಾದರೂ ನಿಮ್ಗೆ ಆಪ್ಷನ್ಸ್ ಇದೆ, ಆ ರೀತಿಯಾಗಿ ನಾವು ಮಾಡ್ಕೊಡ್ತೀವಿ. ಸೊ ಪ್ರತಿಯೊಂದು ಕೇಜಸ್ಗೂ ಅಷ್ಟೇನೆ ನಮಗೆ ವೀಲ್ಸಿಂದ ಹಿಡಿದು ಪ್ರತಿಯೊಂದೂ ಬಂದುಬಿಡುತ್ತೆ. ನೀವು ಎಲ್ಲಿಗೆ ಬೇಕಾದ್ರೆ ಅಲ್ಲಿಗೆ ಮೂವ್ಮೆಂಟ್ ಮಾಡ್ಕೋಬೋದು, ಎಲ್ಲಿ ಬೇಕಾದ್ರೆ ಅಲ್ಲಿಗೆ ಇಟ್ಕೋಬೋದು. ಆ್ಯಂಡ್ ಇದು ಮೇಯ್ನಾಗಿ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಇದರಲ್ಲಿ ಯೂಸ್ ಮಾಡಿರೋವಂಥದ್ದು ಸ್ವಲ್ಪ ಬೇರೆ ಮೆಟೀರಿಯಲ್ಲು. ಸೊ ನೀವು ಕೇಳ್ಬೋದು, ನಾರ್ಮಲಾಗಿ ನನ್ನನ್ನು ತುಂಬ ಜನ ಕೇಳ್ತಿರ್ತೀರ, ನಾವು ಸ್ಕ್ವೇರ್ ಮೆಶ್ ಯೂಸ್ ಮಾಡಿದಾಗ ಕಾಸ್ಟು ಹೆಂಗೆ ನಿಮಗೆ ವೇರಿಯೇಷನ್ಸ್ ಆಗುತ್ತೋ
ಈ ಥರ ಇಂಪೋರ್ಟೆಡ್ ಮೆಷಸ್ ಯೂಸ್ ಮಾಡಿದಾಗ ನಮಗೆ ಕಾಸ್ಟು ಹೈ ಕ್ವಾಲಿಟಿ ಬರುತ್ತೆ. ಹೈ ಕ್ವಾಲಿಟಿ ಬಂದಾಗ ಆಬ್ವಿಯಸ್ಲಿ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೆ ಕಂಪೇರ್ ಟು ಮಾರ್ಕೆಟ್ ಪ್ರೈಸ್ ನಮ್ಮದೇನೇ ತೀರಾ ಕಡಿಮೆ ಇರುವಂಥದ್ದು, ಸರಿನಾ. ಆ್ಯಂಡ್ ಇದು ಕಂಪ್ಲೀಟಾಗಿ ಪೌಡ್ರ್ ಕೋಟೆಡ್ ಆಗಿರೋದ್ರಿಂದ ನಿಮಗೆ ಚಾನ್ಸಲ್ಲಿ ಏನೂ ಇರೋದಿಲ್ಲ. ಆ್ಯಂಡ್ ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ರಂತೂ ನಿಮಗೆ ಲೈಫ್ ಲಾಂಗ್ ಬರುತ್ತೆ ಕೇಜಸ್ ಇದು. ಸೊ ಆ ರೀತಿಯಾದ ಒಂದು ಮಾಡೆಲ್ ಇದು. ಸೊ ತ್ರಿಬಲ್ ಡೆಕ್ಕರ್ ಮಾಡೆಲ್ ಇದು. ಸೊ ಡಬಲ್ ಡೆಕ್ಕರ್ ತೋರಿಸಿದೆ, ಇನ್ನೊಂದು ತೋರಿಸಿದೆ, ತ್ರಿಬಲ್ ಡೆಕ್ಕರ್ ತೋರಿಸಿದೆ. ಆ್ಯಂಡ್ ನೆಕ್ಸ್ಟ್ ಅಂತೂ ಇನ್ನೂ ಯೂನಿಕ್ ಆಗಿದೆ ಪ್ರಾಡಕ್ಟು, ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟು ನೋಡೋದಾದರೆ ಸೂಪರ್ ಆಗಿದೆ. ಆ್ಯಕ್ಚುಲಿ ಇದನ್ನೇ ಫಸ್ಟು ತೋರಿಸ್ಬೇಕಿತ್ತು ನಾವು, ಬಟ್ ಅದೆಲ್ಲ 3 ತೋರಿಸ್ಬಿಟ್ಟು ಆಮೇಲೆ ಬರೋಣ ಅಂತ ಬಂದೆ ಇದಕ್ಕೆ. ಸೊ ಇದು ನಮ್ಮ ಭಾರತದಲ್ಲೇನೇ ನಾವೇ ಮಾಡಿರುವಂಥದ್ದು ಒಂದು ಮಾಡೆಲ್ಲು. ಬಿಕಾಸ್ ನೀವು ತುಂಬ ಫಾರಿನಲ್ಲೆಲ್ಲ ನೋಡ್ತೀರ ಈ ಥರ ಎಲ್ಲನೂ ಫೈಬರ್ ಗ್ಲಾಸ್ ಯೂಸ್ ಮಾಡಿರೋದೆಲ್ಲನೂ ಬರ್ಡ್ಸ್ ಒಂಥರ ಶೋಕೇಸ್ ಥರ ಕಾಣುತ್ತಿದ್ರಲ್ಲಿ. ಇದರಲ್ಲಿ ಯಾವುದೇ ಒಂದು ಮೆಶ್ ಬರೋದಿಲ್ಲ ಮಧ್ಯದಲ್ಲಿ, ಬರ್ಡ್ ನೀಟಾಗಿ ಕಾಣಿಸೋದಿಲ್ಲ ಅನ್ನೋಕ್ಕೆ. ಕಂಪ್ಲೀಟ್ ಬರ್ಡು ಒಂದು ಶೋಕೇಸ್ ಥರ ಕಾಣುತ್ತಿದ್ರಲ್ಲಿ, ಸರಿನಾ. ಸೊ ಅದೇ ಥರನೇ ನಾವು ಅದಕ್ಕೂ ಕೂಡ ಒಂದು ಮಾಡೆಲ್ ಥರ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ಸೇಮ್ ಒಂದು ಶೋ ಪೀಸ್ ಅಂತ ಹೇಳ್ಬೋದು, ಈ ಕೇಜ್ನ ಶೋ ಪೀಸ್ ಅಂತಲೇ ಹೇಳ್ಬೋದು ನೀವು. ಎಷ್ಟು ನೀಟಾಗಿದೆ ಅಂತಂದರೆ ಆ ಥರ ವರ್ಕ್ ಬರುತ್ತೆ ನಮ್ಮದು. ಸೊ ಇಲ್ಲೂ ಅಷ್ಟೇ ಸೆಂಟ್ರ್ ಪಾರ್ಟಿಷನ್ನು ರಿಮೂವ್ ಮಾಡ್ದ ಅಂತ ಹೇಳಿದ್ರೆ ಒಂದೇ ಕೇಜ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಆ್ಯಂಡ್ ಕೆಳಗಡೆನೂ ಟ್ರೇ ಸಿಸ್ಟಮ್ ಬರುತ್ತೆ. ಇದು ಅಷ್ಟೇ ಯೂನಿಕ್ ಸೈಜ್ ಆಗಿರೋದ್ರಿಂದ ನಾವು ಇದಕ್ಕೆ ಟ್ರೇನ ಮ್ಯಾನುಫ್ಯಾಕ್ಚರ್ ಕೂಡ ಮಾಡಿದ್ದೀವಿ. ಆ್ಯಂಡ್ ಬಾಟಮಲ್ಲೂ ಅಷ್ಟೇ ಇದೇ ರೀತಿಯಾದ ಸೆಟಪ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ, ನೀವೆಲ್ಲ ಕಡೆ ನೋಡಿರ್ತೀರ. ಒಂದು ಫ್ರಂಟಲ್ಲೂ ಕೂಡ ಮೆಶ್ ಬರುತ್ತೆ, ಒಂದು ಡೋರ್ ಹಾಕಿರ್ತೀವಿ ಸೇಮ್ ಬೇರೆ ಕೇಜ್ ಏನು ತೋರಿಸಿದೆ ಅದೇ ಥರ. ಬಟ್ ಇದು ಬಂದು ಕಂಪ್ಲೀಟಾಗಿ ಫೈಬರ್ ಲೆಕ್ಕಾಚಾರದಲ್ಲಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಒಳಗಡೆ ಬರ್ಡ್ಸ್ ಇದ್ರೂ ಕೂಡ ನೀಟಾಗಿ ಎಂಕ್ಲೋಷರ್ಲೆಲ್ಲ ನೀಟಾಗಿ ಕಾಣುತ್ತೆ. ಸೊ ನೀವು ಡೆಕೋರೇಟ್ ಮಾಡ್ಕೊಂಡಾಗಲೂ ಅಷ್ಟೇ, ನೀವೇನಾದರೂ ಒಳಗಡೆ ಬೇರೆ ರೀತಿಯಲ್ಲಿ ರೋಬ್ಸ್ ಗೀಪ್ಸ್ ಎಲ್ಲ ಹಾಕೊಂಡು ಟಾಯ್ಸ್ ಎಲ್ಲ ಮೇಂಟೈನ್ ಮಾಡಿದ್ರು ನೋಡಿದವ್ರಿಗೂ ಅಷ್ಟೇ, ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಆ್ಯಂಡ್ ಅಗೇನ್ ಇದು ಬರೀ ಶೋ ಪೀಸ್ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ಇದರಲ್ಲೂ ಕೂಡ ತುಂಬ ಬೇರೆ ರೀತಿಯಾದ ಅನುಕೂಲ ನಾವು ಮಾಡ್ತಿರ್ತೀವಿ. ಒಂದು ನೀವು ನೋಡ್ತಾರೆ ಫುಡ್ಡು, ವಾಟ್ರು, ಆಮೇಲೆ ಸ್ಪ್ರೌಟ್ಸು ಏನಾದರೂ ಒಂದು ನೀವು ಇಡೋದಕ್ಕೆ ಅದಕ್ಕೂ ಕೂಡ ಒಂದು ದೊಡ್ಡದಾದ ಒಂದು ಸ್ಪೇಸ್ನ ನಾವು ಕೊಟ್ಟಿದ್ದೀವಿ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ನಾವು ಬ್ರೀಡಿಂಗ್ ಡೋರ್ ಕೂಡ ಕೊಟ್ಟಿದ್ದೀವಿ. ಸೊ ಇನ್ ಕೇಸ್ ಇನ್ ಫ್ಯೂಚರಲ್ಲಿ ಅವರೇನಾದರೂ ಬ್ರೀಡಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಅಂತಿದ್ರೆ ಇದೇ ಕೇಜಲ್ಲೇ ಅವ್ರು ಮಾಡ್ಕೋಬೋದು. ಅದಕ್ಕೂ ಕೂಡ ನಾವು ಒಂದು ಡೋರ್ ಕೊಟ್ಟಿದ್ದೀವಿ. ಸೊ ನಾವು ಮಾಡೋವಂಥ ಕೇಜಸ್ ಎಲ್ಲನೂ ಪ್ರತಿಯೊಂದು ಅಷ್ಟೇನೇ ಎಲ್ಲನೂ ಇನ್ವಿಷನ್ ಇವತ್ತಿನ ಒಂದು ಯೋಚನೆ ಮಾಡ್ತೀವಿ, ಮುಂದಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಒಂದು ಟೈಪ್ ನಾವು ಕಸ್ಟಮೈಸ್ ಮಾಡಿದ್ರೆ ಕಸ್ಟಮರನ್ನೇ ಒಂದು 2-3 ಟೈಪ್ ಕಸ್ಟಮೈಸ್ ಮಾಡ್ಕೋಬೋದು ಅವ್ರ ಕೇಜಸ್ನ. ಆ ರೀತಿಯಾಗಿ ನಾವು ಯಾವಾಗಲೂ ಪ್ಲ್ಯಾನ್ ಮಾಡ್ತೀವಿ. ಬೇರೆಯವ್ರಿಗಿಂತ ಒಂದು 3-4 ಹೆಜ್ಜೆ ನಾವು ಮುಂದೆನೇ ಇರ್ತೀವಿ, ಸರಿನಾ. ಸೊ ನೆಕ್ಸ್ಟು ಬರ್ಬೋದು, ತುಂಬ ದೊಡ್ಡ ಕೇಜು ನಾವು ರೆಡಿ ಮಾಡಿರುವಂಥದ್ದು. ಇದು 6x2x6 ಅಂತ ಕರಿತೀವಿ ಸೈಜ್ ಇದು. ಸೊ ತುಂಬ ದೊಡ್ಡ ಕೇಜ್ ಇದು, ನೋಡ್ತಾ ಇರ್ಬೋದು. ಒಂದು ಒಳಗಡೆ ಮಿನಿ ಅವೇರಿ ಥರನೇ ನೀವು ಮಾಡ್ಕೋಬೋದು. ಚಿಕ್ಕ ಬರ್ಡ್ಸ್ ಏನಾದರೂ ಬಿಡೋ ಥರ ಇದ್ದರೆ ಬಜ್ಜೀಸು, ಫಿಂಚಸ್ಸು, ಅದು ಇದು ಎಲ್ಲ. ಈ ಫಿಂಚಸಲ್ಲೇ ತುಂಬ ಕಲೆಕ್ಷನ್ಸ್ ಮಾಡೋರು ಇದ್ದಾರೆ ಇವತ್ತಿಗೂ ಕೂಡ, ನಾನು ನೋಡಿದ್ದೀನಿ. ಸೊ ಅವ್ರಿಗಂತೂ ಇದೆಲ್ಲ ಹೇಳಿ ಮಾಡಿಸಿರುವಂಥ ಕೇಜ್ ಅಂತ ಹೇಳ್ಬೋದು. ಸೊ ಇಲ್ಲೂ ಅಷ್ಟೇ ಕಸ್ಟಮರ್ ಹೇಗೆ ಕೇಳಿದ್ರು ಅದೇ ರೀತಿಯಲ್ಲೇ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ಎಲ್ಲೂ ನಮ್ಮದು ಒಂಥರ ಏನೋ ಅವೈಜ್ಞಾನಿಕ ಅಂತ ಅನ್ಸೋದಿಲ್ಲ. ಸೊ ಅದು ಮೈನ್ ಥಿಂಗ್ ನಾನು ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಕೇಜ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಎಲ್ಲರೂ ಮಾಡ್ತಾರೆ. ಒಂದು ಏನೋ ಸ್ಕ್ವೇರ್ ಮೆಶ್ ಹಾಕಿ ವೆಲ್ಡ್ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂಥೇಳಿ, ಆ ಥರ ಅಲ್ಲ. ಒಂದು ಡೋರ್ ಇಡಬೇಕಂದ್ರೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇರಬೇಕು. ಅದೇ ರೀತಿಯಲ್ಲೇ ಪ್ರತಿಯೊಂದು ಕೂಡ ನಾವು ಮಾಡೋದು. ಸೊ ಎಲ್ಲೇ ಒಂದು ಡೋರ್ ತೆಗೆದ್ರೂ ಕೂಡ ಎಲ್ಲೂ ಬರ್ಡ್ ಎಸ್ಕೇಪ್ ಆಗದಿರೋ ರೀತಿಯಲ್ಲಿ ನಾವು ನೋಡ್ಕೊತೀವಿ. ಅದೇ ರೀತಿಯಾದ ಕೇಜಸ್ನ ಡಿಸೈನ್ ಮಾಡ್ತೀವಿ. ಸೊ ನೋಡ್ತಾ ಇರ್ಬೋದು, ಚಿಕ್ಕ ಕೇಜಿಂದ ಹಿಡಿದು ದೊಡ್ಡ ಕೇಜ್ವರೆಗೂ ನಾವು ಇವತ್ತಿನ ಒಂದು ವೀಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ. ಕ್ವಾಲಿಟೀಸ್ ಒಂದೊಂದು ಕೂಡ ನಾನಿಲ್ಲಿ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಮ್ಮ ಹತ್ರ ಇದೇ ಮಾಡೆಲ್ಲೇ ಸಿಗುತ್ತೆ ಅಂತಲ್ಲ, ನಿಮಗೆ ಬೇಕಾಗಿರುವಂಥ ಮಾಡೆಲ್ಸ್ ಕಸ್ಟಮೈಸ್ ಮಾಡಿ ನಾವು ಕೊಡ್ತೀವಿ. ಪ್ರತಿಯೊಂದು ಮಾಡೆಲ್ ಕೂಡ 100% ಕಸ್ಟಮೈಸ್ಡ್ ಇದು. ನಿಮಗೆ ಹೇಗೆ ಬೇಕೋ ಹಾಗೆ ಪ್ರತಿಯೊಂದು ಕೂಡ ನಾವು ನಿಮಗೆ ಮಾಡಿ ಕೊಡ್ತೀವಿ, ಸರಿನಾ. ಆ್ಯಂಡ್ ಕ್ವಾಲಿಟಿ ಅಂತ ಹೇಳಿದಾಗ ಬೆಸ್ಟ್ ಆಗಿರುತ್ತೆ. ಲೈಫ್ ಟೈಮ್ ಅಂತ ಹೇಳಿದಾಗ ಒಳ್ಳೆ ಲೈಫ್ ಟೈಮ್ ಬರುತ್ತೆ. ಏನು ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಕೇಜ್ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಂದಾಗ ಡ್ಯೂರಬಿಲಿಟಿ ವೈಸೂ ನಾವು ತುಂಬ ಯೋಚನೆ ಮಾಡ್ತೀವಿ ಕಸ್ಟಮರ್ಸ್ಗೆ. ಸೊ ಅವ್ರು ಯಾವ ಜಾಗದಲ್ಲಿ ಇಟ್ಕೊತಾರೆ, ಔಟ್ಸೈಡ್ ಇಟ್ಕೊತಾರೆ, ಒಳಗಡೆ ಇಟ್ಕೊತಾರೆ, ಎಲ್ಲಿ ಔಟ್ಸೈಡ್ ಇಟ್ಕೊಂಡಾಗ ಯಾವ ರೀತಿ ಸಮಸ್ಯೆಗಳಾಗ್ಬೋದು ಅನ್ನೋದೆಲ್ಲ ಯೋಚನೆ ಮಾಡಿನೇ ಪ್ರತಿಯೊಂದೂ ನಾವು ಕೇಜಸ್ ಮಾಡಿರೋದು. ಆ್ಯಂಡ್ ಒಂದು ರಿಕ್ವೆಸ್ಟ್ ಏನಪ್ಪ ನಾವು ಮಾಡಿಕೊಡೋದು ಅಂತಂದರೆ, ಕೇಜಸ್ ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಾ, ದಯವಿಟ್ಟು ಒಂದು 4-5 ಕಡೆ ಎಂಕ್ವೈರ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟು ಕಾಲ್ ನಮಗೆ ಮಾಡಬೇಡಿ. ನಾನು ಇದೇ ಹೇಳ್ತೀನಿ, ಫಸ್ಟ್ ಕಾಲ್ ನಮಗೆ ಮಾಡಲೇಬೇಡಿ. ಇಂಪೋರ್ಟೆಡ್ ಕೇಜಸ್ ಹತ್ರನೇ ಎಂಕ್ವೈರ್ ಮಾಡಿ. ತುಂಬ ಮಾಡೆಲ್ಸ್ ಇದೆ ಇವಾಗ, ಆಲ್ರೆಡಿ ರೆಡಿ ಇರೋ ಮಾಡೆಲ್ಸೇ ತುಂಬಾ ಇದೆ. ಇಂಪೋರ್ಟೆಡ್ ಮಾಡೆಲ್ಸ್ಗೆ ಕಂಪೇರ್ ಮಾಡ್ಕೊಳ್ಳಿ. ಅವ್ರ ಹತ್ರ ಫಸ್ಟು ಪ್ರೈಸೆಲ್ಲ ಕೇಳ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಎಂಕ್ವೈರಿ ಮಾಡಿ. ಆವಾಗ ನೀವೇನೇ ಖುಷಿಯಿಂದ ನಮ್ಗೆ ಎಕ್ಸ್ಟ್ರಾ ಕೊಟ್ಬಿಡ್ತೀರಾ. ಆ ಥರ ನಮ್ಮದು ಕ್ವಾಲಿಟಿ, ಆ ಥರ ನಮ್ಮದು ಪ್ರೈಸಿಂಗ್ ಇರುತ್ತೆ, ಸರಿನಾ.
ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಪ್ರತಿಯೊಂದು ಮಾಡಲ್ಸ್ ಕೂಡ ತೋರಿಸ್ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ ಮಾಡಲ್ಸ್ದು ನಾನು ರೀಲ್ ಕೂಡ ಮಾಡ್ತೀನಿ, ಅದರಲ್ಲೂ ಕೂಡ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ? ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.